ಇದೀಯಾ? ಆಗ್ಲಿಂದ ಕಾಲಿಂಗ್ ಬೆಲ್ ಹೊಡಿತಾನೆ ಇದೀನಿ, ಕಾಲ್ ಮಾಡ್ತಾ ಇದೀನಿ, ಅಣ್ಣ ತೆಗಿತಾನೆ ಇಲ್ಲ. ಹೌದಾ, ಇರು ನಾನು ಟ್ರೈ ಮಾಡ್ತೀನಿ. ಹಲೋ ಲಕ್ಷ್ಮಿ, ಯಾಕೆ ಮಧ್ಯರಾತ್ರಿ ಫೋನ್ ಮಾಡ್ತಿದ್ಯಾ? ಎಲ್ಲರೂ ಮಲಗಿದ್ದಾರೆ, ನೀನು ಡಿಸ್ಟರ್ಬ್ ಮಾಡ್ತಿದ್ಯಾ? ಮಧ್ಯರಾತ್ರಿ ಸರ್, ಆಗ್ಲೇ ಬೆಳಗಾಯ್ತು, ಗಂಟೆ 7. ಹೌದಾ? ಈಗ ನಾನು ಏನು ಮಾಡಬೇಕು? ಏನು ಮಾಡಬೇಡಿ, ಬಂದು ಬಾಗ್ಲು ತೆಗೀರಿ. ಲಕ್ಷ್ಮಿ, ನೀನು ಬಂದ್ಯಾ? ಹೌದ್ರಿ. ಅಬ್ಬಾ, ಓದ್ ಜೀವ ಬಂದಂಗಾಯ್ತು. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪಾ. ವಿನಯ್, ಬಟ್ಟೆ ಬಕೆಟು ತಗೊಂಡು ಬೇಗ ಕಾರ್ ತೊಳೆದ್ಬಿಡು. ಸರಿ ಅಕ್ಕ. ಏನ್ರಿ ಇದು? ಎಲ್ರಿ ಯಾಕೆ ಇಲ್ಲಿ ಮಲಗಿದ್ದೀರಾ? ಲಕ್ಷ್ಮಿ, ಅರ್ಧ ರಾತ್ರಿ ಎದ್ದು ಅಮ್ಮ ಬೇಕು ಅಂತ ಹಠ ಮಾಡ್ತಿದ್ರು. ಇವ್ರಿಗೆ ಸಮಾಧಾನ ಮಾಡಿ ಮಲಗಿಸೋ ಅಷ್ಟರಲ್ಲಿ ನಂಗೆ ದೊಡ್ಡ ಸಾಹಸನೇ ಆಗೋಯ್ತು. ನೋಡು, 3 ಜನ ಸೇರಿ ಮನೆ ಹೇಗೆ ಮಾಡಿದ್ದಾರೆ. ನಂಗೆ 3 ಜನ ಮಕ್ಕಳು ಅಂತ ಯಾರು ಹೇಳಿತು? ಮತ್ತೆ 5 ಜನ. 5 ಜನ ಮಕ್ಕಳ? ಹೇಗೆ? ನೀವು ಅಮ್ಮ ನಂಗೆ ಮಕ್ಕಳ ಅಲ್ವಾ? ಅದು ಸರಿನೇ ಲಕ್ಷ್ಮಿ. ಇವತ್ತೇನಾಗ್ಲಿ ಆಸ್ಪತ್ರೆಯಲ್ಲಿ ನಾನು ಇರ್ತೀನಿ, ನೀನ್ ಮನೇಲಿ ಇರ್ತೀಯಾ? ಮಕ್ಕಳನ್ನ ನಿಭಾಯಿಸೋ ನನ್ನಿಂದ ಆಗಲ್ಲ ಲಕ್ಷ್ಮಿ. ಇವತ್ತು ನಾನು ನೀವು ಇಬ್ರು ಹೋಗ್ಬೇಕಾಗಿಲ್ಲ. ರಾತ್ರಿ ಮೀನಾಕ್ಷಿ ಅವರಮ್ಮ ಅವಳ ಜೊತೆ ಇರ್ತಾರಂತೆ. ಹೌದಾ? ಹಾಗಾದ್ರೆ ಓಕೆ ಲಕ್ಷ್ಮಿ. ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ, ಒಂದೇ 1 ಅವರ್ ಹೋಗಿ ಮಲ್ಕೊಳ್ತೀನಿ. ಸರಿ, ಹೋಗಿ. ಥ್ಯಾಂಕ್ ಯು ಲಕ್ಷ್ಮಿ. ಮೋಸ್ಟ್ ವೆಲ್ಕಮ್. ಮಮ್ಮಿ ಬಂದಿಯಾ? ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಮುದ್ದು ಮರಿ. ಮಮ್ಮಿ, ಇವತ್ತು ರಾತ್ರಿ ಪಪ್ಪ ಕತೆನೇ ಹೇಳಲಿಲ್ಲ. ಹೌದಾ? ನಾನು ನಿಂಗೆ ಇವತ್ತು 2 ಕತೆ ಹೇಳ್ತೀನಿ. ಓಕೆ ಮಮ್ಮಿ, ಮಮ್ಮಿ, ಪಪ್ಪ ನನ್ನ ಕ್ರಯಾನ್ಸ್ನ ಐಶು ಕೊಟ್ಬಿಟ್ರು. ತಂಗಿಗೆ ತಾನೇ ಕೊಟ್ಟಿದ್ದು, ಇರ್ಲಿ ಬಿಡು. ನಂಗೆ ಹೊಸ ಕ್ರಯಾನ್ಸ್ ಬೇಕು. ಸರಿ ಸರಿ, ಕೊಡಿಸ್ತೀನಿ. ಈಗ ಇಬ್ರು ಮುದ್ದು ಮರಿತಾರ ಹೋಗಿ ಮುಖ ತೊಳ್ಕೋಬೇಕು. ಅಲ್ಲಿ ಕೊಡ್ತೀನಿ, ಓಡಿ ಓಡಿ ಓಡಿ. ವಾಸುದೇವ. ಲಕ್ಷ್ಮಿ, ಈಗ ಬಂದಿಯಮ್ಮ. ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ, ತಲೆ ಸಿಡಿತಾ ಇದೆ. ತಲೆ ನೋವ್ತಿದ್ಯಾ? ಯಾಕಮ್ಮ? ಎಲ್ಲ ನಿನ್ನ ಗಂಡನ ಕೃಪೆಯಮ್ಮ. ರಾತ್ರಿ ಮಾತಿನ ಬದಲಾಯಿಸ್ಕೊಟ್ಬಿಟ್ಟ, ಹೊಟ್ಟೆ ನೋವ್ತಾ ಇದೆ. ಅಯ್ಯೋ ಸಾಯಿನಾಥ. ಅಮ್ಮ, ಮೊದಲು ಸ್ವಲ್ಪ ಕಾಫಿ ಕುಡಿದ್ಬಿಡಿ, ಡಾಕ್ಟರ್ ಹತ್ರ ಹೋಗೋಣ. ಹೋಗ್ಲೇಬೇಕಮ್ಮ. ನಿನ್ ಗಂಡ ಮಾಡಿದ ದೋಸೆ ತಿಂದ ಮೇಲೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ನಾನೇ ಹೇಳಬೇಕು ಅಂತಿದ್ದೆ. ಆಯ್ತಮ್ಮ, ನೀವು ಕೂತಿರಿ, ಈಗಲೇ ಬಂದ್ಬಿಡ್ತೀನಿ. ಆಯ್ತಮ್ಮ. ಮೇಡಮ್, ರಾತ್ರಿ ಎಲ್ಲ ನಿಮ್ಮ ಜೊತೆ ಇದ್ರಲ್ಲ ಲಕ್ಷ್ಮಿ, ಅವ್ರೆಲ್ಲಿ? ಅವಳ ಮನೆಗೆ ಹೋಗಿದ್ದಾಳೆ. ಯಾಕೆ? ಡಾಕ್ಟರ್ ಕರೀತಿದ್ದಾರೆ, ಅವ್ರನ್ನ ನೋಡ್ಬೇಕಿತ್ತಂತ. ಲಕ್ಷ್ಮಿ ಅನ್ನೋರು ಮನೆಗೆ ಹೋಗಿದ್ದಾರಂತೆ. ಬಂದ ತಕ್ಷಣ ನಿಮ್ಮನ್ನು ಭೇಟಿ ಆಗಕ್ಕೆ ಹೇಳಿದ್ದೀನಿ. ನಿಜವಾಗ್ಲೂ ಆ ಹೆಂಗ್ಸೇನಾ ಪೇಷಂಟ್ ಮೀನಾಕ್ಷಿ ಅವ್ರಿಗೆ ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ದು? ಶ್ರೀ ಸಾಯಿ. ಯಾಕೆ? ಅವ್ರಿಗೆ ಕ್ಯಾನ್ಸರ್ ಇದೆ. ಅವ್ರಿಗೆ ಕ್ಯಾನ್ಸರ್ ಇರೋ ವಿಷಯನ ತಕ್ಷಣನೇ ತಿಳಿಸ್ಬೇಕು. ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ.